ಸಂವಿಧಾನ ವಿರುದ್ಧ ಹೇಳಿಕೆ ನೀಡಿರುವ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕೆಪಿಸಿಸಿ ವಕ್ತಾರ ಜಿ ಲಕ್ಷ್ಮೀಪತಿ ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ 400 ಸ್ಥಾನಗಳು ಬಂದರೆ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಎಂದು ಹೇಳಿರುವುದು ಸಂವಿಧಾನಕ್ಕೆ ಮಾಡಿದ ಅಪಮಾನ ಹಾಗೂ ಅಕ್ಷಮ್ಯ ಅಪರಾಧ. ಕಾಂಗ್ರೆಸ್ ಪಕ್ಷವು ಇಂತಹ ಕ್ಷುಲ್ಲಕ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಇದರ ವಿರುದ್ಧ ಕಾಂಗ್ರೆಸ್ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು. ಇನ್ನು ಪದೇ ಪದೇ ಜನರಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವ ಮೂಲಕ ಜನರಲ್ಲಿ ಗೊಂದಲ ಹಾಗೂ ದ್ವೇಷಮಯ ವಾತಾವರಣ ಸೃಷ್ಟಿ ಮಾಡುತ್ತಿದ್ದು, ಅವನೊಬ್ಬ ಅಯೋಗ್ಯ, ಅವನಿಗೆ ನಾನು ಗೌರವ ಕೊಡುವುದಿಲ್ಲ, ಗೌರವ ಕೊಡುವಂತಹದ್ದನ್ನು ಅವನು ಉಳಿಸಿಕೊಂಡಿಲ್ಲ, ಅವನು ಸಂಸದರಾಗಿ ಪವಿಮಾನ ವಚನ ಸ್ವೀಕಾರ ಮಾಡಿದ್ದು ಇದೇ ಸಂವಿಧಾನದ ಅಡಿಯಲ್ಲಿ ಅನ್ನೋದು ಮರೆತು ಇವತ್ತು ಸಂವಿಧಾನದ ವಿರೋಧವಾಗಿ ಮಾತನಾಡಿರುತ್ತಾನೆ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಏನು ಬಿಜೆಪಿಯ ಲೋಕಸಭಾ ಸದಸ್ಯರಾದ ಅನಂತ್ ಕುಮಾರ್ ಹೆಗಡೆ ಅವರು ಇತ್ತೀಚೆಗೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಏನು ಹೇಳಿಕೆ ಅಂದರೆ, ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ 400 ಸ್ಥಾನಗಳು ಬಂದರೆ ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಲಿ, ರಾಜ್ಯಾಧ್ಯಕ್ಷರಾಗಲಿ, ವಿರೋಧ ಪಕ್ಷದ ನಾಯಕರಾಗಲಿ, ಯಾವುದೇ ಒಬ್ಬ ಬಿಜೆಪಿ ಮುಖಂಡ ಕೂಡ, ನಾಯಕ ಕೂಡ ಆ ಹೇಳಿಕೆಯನ್ನು ಖಂಡಿಸಿಲ್ಲ. ಇದು ಅಪರಾಧ. ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದಂಥ ಪವಿತ್ರವಾದ ಒಂದು ಸಂವಿಧಾನ, ಪ್ರಪಂಚದಲ್ಲೇ ನಮ್ಮ ಭಾರತದ ಸಂವಿಧಾನವನ್ನು ಮೀರಿಸುವಂಥ ಒಂದು ಸಂವಿಧಾನ ಯಾವುದೂ ಇಲ್ಲ. ಅಂತಹ ಒಂದು ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ, ನಮಗೆ 400 ಸೀಟ್ ಬಿಜೆಪಿಗೆ ಬಂದರೆ ಅಂತ ಹೇಳಿಕೆ ಕೊಟ್ಟಿರೋದು ಖಂಡನೀಯ. ಹಾಗೂ ನಾವು ಕಾಂಗ್ರೆಸ್ ಪಕ್ಷ ಖಂಡಿಸ್ತೀವಿ. ಮುಂದಿನ ದಿನದಲ್ಲಿ ಏನು ಆ ಪಕ್ಷ ಬಿಜೆಪಿ ಪಕ್ಷ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಅವ್ರ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ತಾಲ್ಲೂಕಿನಿಂದ ರಾಜ್ಯ ಮಟ್ಟದವರೆಗೂ, ರಾಷ್ಟ್ರ ಮಟ್ಟದವರೆಗೂ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಕೆಪಿಸಿಸಿ ಸದಸ್ಯರು, ಪಕ್ಷದ ವಕ್ತಾರರಾದ ಜಿ ಲಕ್ಷ್ಮೀಪತಿಯವರು ಈಗ ಮಾತಾಡ್ತಾರೆ. ಅಪ್ರಬುದ್ಧ ರಾಜಕಾರಣಿ ಹಿಂದೆ ಅದೇ ಸಂವಿಧಾನದ ಅಡಿಯಲ್ಲಿ ಕೇಂದ್ರದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರವನ್ನು ಅನುಭವಿಸಿ ಈಗ ಅದೇ ಸಂವಿಧಾನದ ಬಗ್ಗೆ ಇದು ಮೊದಲನೇ ಬಾರಿ ಅಲ್ಲ, ಅನೇಕ ಬಾರಿ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು. ಹಿಂದೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿಯೂ ಸಹ ಅವರು ಮುಸ್ಲಿಮರ ಮತನೇ ನನಗೆ ಬೇಡ ಅಂತ ಉದ್ದಟತನವಾಗಿ ಘೋಷಣೆ ಮಾಡಿದ್ದು, ಮತ್ತು ಪದೇ ಪದೇ ಜನರನ್ನು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿ ಧರ್ಮ ವಿರೋಧಿ ಮತ್ತು ಜಾತಿ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಇರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ಸಭೆಯಲ್ಲಿ ಕೇಂದ್ರದಲ್ಲಿ 400 ಸೀಟ್ ಬಂದರೆ ಮತ್ತು ರಾಜ್ಯಸಭೆಯಲ್ಲಿ ನಮಗೆ ಸರಳ ಬಹುಮತನೂ ಇಲ್ಲ, 2/3 ಅಲ್ಲಿ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ನಮಗೆ 1/3 ಬಹುಮತ ಬಂದರೆ ನಾವು ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತೀವಿ, ಆವಾಗ ಮಾರಿ ಹಬ್ಬ ತೋರಿಸ್ತೀವಿ ಅನ್ನೋ ಉದ್ದಟತನಕ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಬಿಜೆಪಿಯ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿ, ರಾಜ್ಯಾಧ್ಯಕ್ಷರಾಗಲಿ, ಅಥವಾ ಕೇಂದ್ರ ಪ್ರಧಾನಮಂತ್ರಿಗಳಾಗಲಿ, ಇಲ್ಲ ಗೃಹ ಸಚಿವರಾಗಲಿ, ಅಥವಾ ಇನ್ಯಾವುದೇ ಕೇಂದ್ರ ಮಟ್ಟದ ನಾಯಕರು ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಕೇವಲ ವಕ್ತಾರರಾದಂಥ ಚಲವಾದಿ ನಾರಾಯಣಸ್ವಾಮಿ ಮತ್ತು ಎನ್ ರವಿಕುಮಾರು ಮತ್ತು ಬೆಲ್ಲದವರು ಮಾತ್ರ ಅದು ಅವರ ವೈಯಕ್ತಿಕ ಹೇಳಿಕೆ, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನೋ ಹೇಳಿಕೆಯನ್ನು ಅವರು ಮಾತ್ರ ನೀಡಿದ್ದಾರೆ ವಿನಃ ಪಕ್ಷದ ಯಾವುದೇ ಅಧಿಕಾರಯುತವಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ, ರಾಜ್ಯಾಧ್ಯಕ್ಷರಾಗಲಿ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಿರೋದು, ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಮತ್ತು ಅನೇಕ ಜಾತ್ಯತೀತ ಮತ್ತು ಪ್ರಗತಿಪರ ಸಂಘಟನೆಗಳು ರಾಜ್ಯಾದ್ಯಂತ ಮತ್ತು ದೇಶದಲ್ಲಿ ಈಗಾಗಲೇ ಅವರ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥವೆಲ್ಲ ನೋಡಿದ್ದೀರಾ. ಇನ್ನು 8 ದಿನದೊಳಗಾಗಿ ಆತನ ಉಚ್ಚಾಟಿಸದೇ ಇದ್ದರೆ ಬಿಜೆಪಿ ಪಕ್ಷದಿಂದ ಆತನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಟ್ಟದಲ್ಲಿ ನಾವು ಸಹ ಆತನ ವಿರುದ್ಧ ಪ್ರತಿಭಟನೆಯನ್ನು
ಹಮ್ಮಿಕೊಳ್ಬೇಕಾಗ್ತದೆ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಲು ಇಚ್ಛೆ ಪಡ್ತಾ ಇದ್ದೀನಿ. ಉತ್ತರ ಕನ್ನಡದ ಸಂಸದರಾದಂಥ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಈ ಹೇಳಿಕೆಗಳನ್ನು ಕೊಡ್ತಾ ಇರೋದು ಇದೇ ಮೊದಲಲ್ಲ. ಹಿಂದೆನೂ ಹಲವಾರು ಬಾರಿ ಈ ಥರದ ಹೇಳಿಕೆಗಳನ್ನು ಕೊಟ್ಟು ಚುನಾವಣಾ ಸಂದರ್ಭದಲ್ಲಿ ಜನರ ಭಾವೋದ್ವೇಗವನ್ನು ಉದ್ರೇಕಗೊಳಿಸಿ ಜನರನ್ನು ಉದ್ರೇಕಗೊಳಿಸೋದೇ ಅವರ ವೃತ್ತಿಯಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ತರೋ ರೀತಿಯಲ್ಲಿ ವರ್ತಿಸ್ತಾರೆ. ಜಾತಿ ಧರ್ಮಗಳ ಬಗ್ಗೆ ಸಂಘರ್ಷ ಏರ್ಪಡೋ ರೀತಿ ಮಾಡಿ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಇವರ ಹೇಳಿಕೆಗಳನ್ನು BJPಯವರು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ಇತರೆ ಕೇಂದ್ರದ ಗೃಹ ಸಚಿವರಾಗಲಿ ಪ್ರಧಾನಮಂತ್ರಿಗಳಾಗಲಿ ಯಾರೂ ಇದನ್ನು ಖಂಡಿಸಿಲ್ಲ, ಇಲ್ಲ ಆತನ ಮೇಲೆ ಏನು ಕ್ರಮವೂ ವಹಿಸಿಲ್ಲ. ಇದು ಏನು ಸೂಚಿಸ್ತದೆ ಅಂದರೆ ಪರೋಕ್ಷವಾಗಿ ಅವರ ಬೆಂಬಲ ಇವ್ರಿಗಿದೆ. ಇವರು ಅವರ ಏನು ಗುಪ್ತ ಅಜೆಂಡಾ ಇದೆ, ಹಿಡನ್ ಅಜೆಂಡಾ, ಅದನ್ನು ಇವ್ರ ಮುಖಾಂತರ ಹೇಳಿಸ್ತಾ ಇದ್ದಾರೆ ಅಂತಾದರೂ ನಾವು ಕಾಂಗ್ರೆಸ್ ಪಕ್ಷ ಭಾವಿಸಬೇಕಾಗ್ತದೆ. ಆದ್ದರಿಂದ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದೀವಿ, ಇದನ್ನು ಖಂಡಿಸ್ತಾ ಇದ್ದೀವಿ. ಮತ್ತು 8 ದಿನದೊಳಗಾಗಿ ಆತನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆತನ ಮೇಲೆ ಕ್ರಮ ಜರುಗಿಸಲಿಲ್ಲ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಸಹ ನಾವು ಆತನ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹೌದು, ಅಸ್ತ್ರ ಅಂತೇನೂ ಇಲ್ಲ. ಹಿಂದೆನೂ ಇದೇ ಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಬೇರೆ ಬೇರೆ ಸಂಘಟನೆಗಳಿಂದ ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತ ಸಂಘಟನೆಗಳು, ಸಂವಿಧಾನ ರಕ್ಷಣಾ ಹೋರಾಟಗಾರರು, ಈ ಹಲವಾರು ಸಂಘಟನೆಗಳು ಈಗಾಗಲೇ ಬೀದಿಗಿಳಿದು ಅವನ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾವೆ. ಅವನು ಅಂತಲೇ ನಾನು ಸಂಬೋಧನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವನಿಗೆ ಗೌರವ ಕೊಡೋವಂಥ ಅವನು ಉಳಿಸ್ಕೊಂಡಿಲ್ಲ. ಅವನು ಅಯೋಗ್ಯ, ಸಂಸದನಾಗಿರ್ಲಿಕ್ಕೆ ನಾಲಾಯಕ್ಕು. ಅವನು ಕೇಂದ್ರದ ಸಚಿವನಾದಾಗ ಇದೇ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರ ಅನುಭವಿಸಿನು. ಇವತ್ತು ಅದೇ ಸಂವಿಧಾನವನ್ನು ಹೀನಾಯವಾಗಿ ಮಾತಾಡ್ತಾನೆ ಅಂದರೆ ಅವನಿಗೆ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆಯೂ ಇಲ್ಲ ಅಂತ ನನ್ನ ಭಾವನೆ. ಸರ್, ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮ ಮಾಡುತ್ತೆ, 75ನೇ ಸಂವಿಧಾನ ಜಾಗೃತಿ ಮಹೋತ್ಸವ. ಇದಕ್ಕೆ ಟಕ್ಕರ್ ಕೊಡೋಕ್ಕೇನೆ ಹೇಳಿಕೆ ಕೊಟ್ಟಿದ್ದಾರೆ. ಟಕ್ಕರ್ ಅಂತೇನಿಲ್ಲ, ಅವ್ರ ಗುಪ್ತ ಅಜೆಂಡಾ ಇದು, ಹಿಡನ್ ಅಜೆಂಡಾ. RSS ಸಂಘ ಪರಿವಾರದವರು ಹಿಡನ್ ಅಜೆಂಡಾನ ಈತನ ಮುಖಾಂತರ ಹೇಳಿಸ್ತಾ ಇದ್ದಾರೆ ಅಷ್ಟೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ.